ಬೇತಮಂಗಲದ ಪಾಲಾರ್ ಕೆರೆಯ ದುಸ್ಥಿತಿ ಇದು. ಕೆರೆ ಕಟ್ಟೆಯ 34 ಗೇಟ್ಗಳಿಂದಲೂ ಕೂಡ ನೀರು ಪೋಲಾಗ್ತಾ ಇದೆ. ಕೆಜಿಎಫ್ ತಾಲೂಕಿನ ಬೇತಮಂಗಲದಲ್ಲಿದೆ ಈ ಕೆರೆ. ಡ್ಯಾಂನ 3 ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗುವಂತ ಆತಂಕದಲ್ಲಿದೆ. ಡ್ಯಾಮ್ ಹಿನ್ನೀರಿನ ಕೆರೆ ಕೋಡಿಯಲ್ಲೂ ಕೂಡ ನೀರು ಪೋಲಾಗಿ ಹೋಗ್ತಾ ಇದೆ. ಕೆರೆಯ 4 ಕಡೆ ನೀರು ಸೋರಿಕೆ ಆಗ್ತಾ ಇದ್ರೂ ಕೂಡ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ. ಅಂದ್ರೆ ದಿನದಿಂದ ದಿನಕ್ಕೆ ಈ ಲೀಕೇಜ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 4 ಕಡೆ ನೀರು ಸೋರಿಕೆ ಆಗ್ತಿದೆ ಸದ್ಯಕ್ಕೆ. ಇಷ್ಟು ಗೊತ್ತಿದ್ರೂ ಕೂಡ ಜಿಲ್ಲಾಡಳಿತ ನಿರ್ಲಕ್ಷ್ಯ ಮಾಡ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. 3 ವರ್ಷಗಳಿಂದ ಡ್ಯಾಮ್ ಹಾಗೂ ಕೆರೆ ಕಟ್ಟೆ ದುರಸ್ತಿಗೆ ಆಗ್ರಹಗಳನ್ನ ಮಾಡಲಾಗ್ತಾ ಇದೆ. ಡ್ಯಾಮ್ ದುರಸ್ತಿಗೆ ಅನುದಾನ ಇಲ್ಲ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೆರೆಯ ನಿರ್ವಹಣೆಯನ್ನೇ ಜಿಲ್ಲಾಡಳಿತ ಮರೆತು ಕೂತಿದೆ. ಅದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಬರುವಂತ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿನೂ ಇದೆ. ಆಮೆಗತಿಯಲ್ಲಿ ಒಂದ್ ಕಡೆ ದುಸ್ಥಿತಿಗೆ ತಲುಪಿಬಿಟ್ಟಿದೆ. 3 ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಹಾಳಾಗಿದೆ. ಆದ್ರೆ ಇಷ್ಟಿದ್ರೂ ಕೂಡ ಜಿಲ್ಲಾಡಳಿತ ಮಾತ್ರ ಮೌನ ವಹಿಸಿದೆ. ಈ ಬಗ್ಗೆ ಸಾರ್ವಜನಿಕರು ಏನು ಹೇಳಿದ್ದಾರೆ ಕೇಳೋಣ. ಏನಾದರೂ ಕೇಳಿದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಲೀಕ್ ಆಗ್ತಿದೆ. ಅದು ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೆ ಗೊತ್ತಾ ಸರ್? ಅದು ಒಡೆದೋಗ್ಬಿಟ್ಟು ಆಮೇಲೆ ಇವ್ರಿಗೆ ಬುದ್ಧಿ ಬರುತ್ತೆ. ಏನಾದರೂ ಪ್ರಾಣ ಹಾನಿ ಆಗುತ್ತಲ್ಲ ನೋಡಿ, ಆವಾಗ ಇವ್ರಿಗೆ ಗೊತ್ತಾಗುತ್ತೆ. ಅದುವರೆಗೂ ಇವ್ರಿಗೆ ಗೊತ್ತಾಗಲ್ಲ ಸರ್. ಇವು ವೇಸ್ಟಾಗಿ ಹೋಗ್ತಿದೆ ನೀರು. ಇವನ್ನ ಅವರು ಏನು ಮಾಡಬೇಕು, ಅದನ್ನ ಏನು ಮಾಡಬೇಕು, ಅದ್ರ ಬಂದೋಬಸ್ತ್ ಮಾಡಬೇಕಲ್ಲ ಸರ್. ಮಾಡ್ತಾ ಇಲ್ಲ, ವೇಸ್ಟಾಗಿ ಹೋಗ್ತಿದೆ ನೀರು. ಅದನ್ನ ಯಾರು ಹೇಳೋರು, ಯಾರು ಕೇಳೋರು, ಏನು ಕೇಳಕ್ಕೆ ಹೋದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ಗೋರ್ಮೆಂಟ್ ಅದಕ್ಕೆ ಇದು ತಲೆ ಕೆಡ್ಸ್ಕೊತಿಲ್ಲ ಅಂತ ಹೇಳ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಪ್ರಾಣ ಹೋಗುತ್ತಲ್ಲ ಸರ್, ಆವಾಗ ಗೊತ್ತಾಗುತ್ತೆ ಸರ್. 34 ಗೇಟು, ಎಲ್ಲ 34 ಗೇಟು ಕ್ಲೋಸ್ ಇದ್ರೂ ಸಹ ಎಲ್ಲ ಗೇಟ್ಗಳಲ್ಲೂ ನೀರು ವ್ಯತವಾಗಿ ಹರಿತಾನೇ ಇದೆ. ನೀರು ತುಂಬ ಪೋಲಾಗ್ತಿರೋದ್ರಿಂದ ಈ ಸಮ್ಮರಲ್ಲಿ ರೈತರಿಗಾಗಲಿ ಕುಡಿಯೋಕ್ಕೆ ನೀರಿಗಾಗಲಿ ತುಂಬ ಕಷ್ಟ ಆಗುತ್ತೆ. ಇನ್ನು ಮತ್ತು ಅದು ಆಲ್ರೆಡಿ ಡ್ಯಾಮೇಜ್ ಇರೋದ್ರಿಂದ ಅದು ಹೊಡ್ಕೊಂಡು ಹೋಗೋ ಸಾಧ್ಯತೆಯೂ ತುಂಬ ಇದೆ ಸರ್. ತುಂಬ ಪ್ರವಾಸಿಗರ ದಂಡೆ ಬರುತ್ತೆ ಸರ್ ಪ್ರತಿ ಭಾನುವಾರ, ಶನಿವಾರ, ಭಾನುವಾರ ವೀಕೆಂಡ್ನಲ್ಲಿ. ಸೊ ಆದಷ್ಟು ಬೇಗ ಜಿಲ್ಲಾಡಳಿತ ಆಗಲಿ, KOWS and DB ಇಲಾಖೆಯವರು, ಮಂಡಳಿಯವರು ಸಹ ಈ ಬಗ್ಗೆ ಒಂದಷ್ಟು ಕಾರ್ಯ ಸ್ಟಾರ್ಟ್ ಮಾಡಬೇಕಂತ ನಮ್ಮ ಬೇತಮಂಗಲ ಜನತೆ ಕಡೆಯಿಂದ ಮನವಿ ಮಾಡ್ತಿದ್ವಿ. 34 ಗೇಟ್ ಬರುತ್ತೆ, ಎಲ್ಲದರಲ್ಲೂ ಲೀಕೇಜ್ ಹೋಗ್ತಾ ಇರ್ತದೆ. ಈಗ ಡೋರ್ ಇದೆಯಲ್ವಾ, ಡೋರ್ ಲೆವೆಲ್ ಇದ್ದರೆ ಡೋರು ಕೆಳಗಡೆ ನೀರು ಇಳಿಯೋವರೆಗೂ ನೀರು ಲೀಕೇಜ್ ಆಗ್ತಾನೆ ಇರುತ್ತೆ, ಜಾಸ್ತಿ ಹೋಗ್ತಾ ಇದೆ ಸರ್. 8ನೇ ಗೇಟು 9ನೇ ಗೇಟು ಬರುತ್ತೆ ಸರ್ ಇಲ್ಲಿಂದ. ಮತ್ತು ಲಾಸ್ಟಲ್ಲಿ ಕೊನೆಯಲ್ಲಿ ಬಂದ್ಬಿಟ್ಟು ನೀರು ಎನಿ ಟೈಮ್ ಹರಿತಾನೆ ಇರ್ತದಂದರೆ ಫಸ್ಟ್ 1 ಹೋಲ್ ಇತ್ತು, ಈಗ ನೋಡಿದ್ರೆ 2 ಹೋಲ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸತಿ ಬರೋ ಅಷ್ಟೊತ್ತಿಗೆ ಕೆರೆ ಕಟ್ಟೆನೇ ಕೊಚ್ಕೊಂಡು ಹೋಗ್ಬಿಡ್ತದೆ. ಡ್ಯಾಮ್ ಪರಿಸ್ಥಿತಿ ನೋಡಿದ್ರೆ ನೆಕ್ಸ್ಟ್ ಟೈಮ್ ಏನಾಗುತ್ತೋ ಏನೋ ಇವಾಗೇ ಭಯ ಆಗುತ್ತೆ ಸರ್. ಇದು ನೀರು ಮೊನ್ನೆ ಹೋಗಿದ್ದು ನೀರು ನೋಡಿ ಇವಾಗೇ ಭಯ ಆಗುತ್ತೆ. ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಆಗಿಬಿಟ್ರೆ ಏನಾದರೂ ಹೋದರೆ ಕೆಳಗಿನ ಪೇಟೆ ಅರ್ಧ ಹೋಗುತ್ತೆ ಸರ್. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ನೂರಾರು ವರ್ಷಗಳ ಇತಿಹಾಸವಿರುವಂತ ಕೆರೆ, ದೊಡ್ಡ ಮಟ್ಟದಲ್ಲಿ ವಿಸ್ತೀರ್ಣನೂ ಇತ್ತು. ಬಟ್ ಈ ಕಾಲಕ್ರಮೇಣ ವಿಸ್ತೀರ್ಣನೂ ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆ ಇರುವಂತ ಕ್ರಸ್ಟ್ ಗೇಟ್ಗಳನ್ನ ನಿರ್ವಹಣೆ ಮಾಡುವಲ್ಲಿ ಜಿಲ್ಲಾಡಳಿತ ಯಾಕೆ ವಿಫಲವಾಗ್ತಾ ಇದೆ? ಏನ್ ಪ್ರಾಬ್ಲಮ್ ಅಂತೆ? ಖಂಡಿತ ಶ್ರಮಿತಾ ಶೆಟ್ಟಿ, ಈ ಒಂದು ಕೆರೆಯಲ್ಲಿರ್ತಕ್ಕಂಥ ನೀರು ಸಾವಿರಾರು ಜನರ ನೀರಿನ ಒಂದು ಮೂಲ ಮತ್ತೆ ಆಶ್ರಯ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಕೆರೆಯನ್ನ ದುರಸ್ತಿ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾಕೆ ಜಿಲ್ಲಾಡಳಿತ ಮತ್ತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ, ಅಥವಾ ಅವರಿಗೆ ಈ ಒಂದು ಗಂಭೀರತೆಯ ಒಂದು ಅರಿವು ಆಗ್ತಾ ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಏನು ಕೋಲಾರ ಜಿಲ್ಲೆಯ KGF ತಾಲೂಕಿನ ಈ ಒಂದು ಬೇತಮಂಗಲ ಪಾಲಾರ್ ಕೆರೆ ಸುಮಾರು 125 ವರ್ಷಗಳ ಕಾಲದ ಒಂದು ಇತಿಹಾಸ ಹೊಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಕೆರೆಗೆ ಅಳವಡಿಕೆ ಮಾಡಿರ್ತಕ್ಕಂಥ 34 ಕ್ರಸ್ಟ್ ಗೇಟ್ಗಳಲ್ಲಿ ಈಗಾಗಲೇ 3 ಅಪಾಯದ ಒಂದು ಮಟ್ಟದಲ್ಲಿ ಇರ್ತಕ್ಕಂಥದ್ದು ಗಮನಿಸಬಹುದು. ಯಾವ ರೀತಿಯಲ್ಲಿ ನೀರು ಕೂಡ ಅಲ್ಲಿ ಪೋಲಾಗಿ ಹೋಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಭಾರಿ ಪ್ರಮಾಣದಲ್ಲಿ ಕುಸಿದ ಕಾರಣಕ್ಕಾಗಿ ಇಲ್ಲಿ ಜನರು ಬೋರ್ವೆಲ್ ನೀರನ್ನ ಆಧರಿಸಿ ಇಲ್ಲಿ ಒಂದು ಕುಡಿಯೋ ನೀರನ್ನ ಅದನ್ನ ಬಳಕೆ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೆರೆಯಲ್ಲಿರ್ತಕ್ಕಂಥ ಒಂದು ಅಲ್ಪ ಪ್ರಮಾಣದ ನೀರನ್ನ ಇನ್ನು 2-3 ತಿಂಗಳ ಕಾಲ ಕೋಲಾರ ಜಿಲ್ಲೆಯ ಈ ಒಂದು ಬೇತಮಂಗಲ ಭಾಗದಲ್ಲಿ ಕುಡಿಯೋ ನೀರಿಗೆ ಬಳಸ್ಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಬೇಸಿಗೆ ಕಳೆಯುವಷ್ಟೊತ್ತಿಗೆ ಮತ್ತೆ ಮಳೆ ಆಗುತ್ತೋ ಇಲ್ವೋ, ಆದ್ರೆ ಈ ರೀತಿಯಲ್ಲಿ ನೀರು ಪೋಲಾಗ್ತಿದ್ರು ಕನಿಷ್ಠ ಈ ಒಂದು ಕ್ರಸ್ಟ್ ಗೇಟ್ ಗಳ ಒಂದು ಏನು ನಿರ್ವಹಣೆ ಅಂದ್ರೆ ದುರಸ್ತಿ ಮಾಡ್ಲಿಕ್ಕೂ ಕೂಡ ಈ ಒಂದು ಕರ್ನಾಟಕ ನಗರ ನೀರು ಸರಬರಾಜು ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಪಕ್ಕದಲ್ಲೇ ಇಲಾಖೆಯ ಕಚೇರಿ ಇದೆ, ಪ್ರತಿನಿತ್ಯ ಇಲ್ಲಿಗೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಹೋಗ್ತಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ? ಜೊತೆಗೆ ಇಲ್ಲಿಂದಲೇ KGF ನಗರಕ್ಕೆ ಸುಮಾರು 70,000
ಏನು ಮನೆಗಳಿಗೆ ಇಲ್ಲಿಂದ ಒಂದು ಮನೆಗಳಿಗೆ ನೀರನ್ನು ಕೂಡ ಪೂರೈಕೆ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಜಿಲ್ಲಾಡಳಿತ ಮತ್ತೆ ಈ ಒಂದು ಕರ್ನಾಟಕ ನೀರು ಸರಬರಾಜು ಇಲಾಖೆ ಏನು ಪ್ರಮುಖವಾಗಿ ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಬೈರತಿ ಸುರೇಶ್ ಅವರ ಇಲಾಖೆ ವ್ಯಾಪ್ತಿಗೆ ಈ ಒಂದು ಕರ್ನಾಟಕ ನೀರು ಸರಬರಾಜು ಒಳಚರಂಡಿ ಮಂಡಳಿ ಬರುತ್ತೆ. ಹಾಗಾಗಿನೇ ಇಲಾಖೆ ಅಧಿಕಾರಿಗಳು ಸಾರಾಸಗಟಾಗಿ ಹೇಳ್ತಾರೆ, ನಮ್ಮ ಹತ್ರ ಈ ಒಂದು ದುರಸ್ತಿ ಮಾಡ್ಲಿಕ್ಕೆ ಅನುದಾನ ಇಲ್ಲ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಮತ್ತೆ ಸ್ಥಳೀಯರು ಪ್ರಶ್ನೆ ಮಾಡಿದಂತ ಸಮಯದಲ್ಲಿ ಹೇಳಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಮುಂದಾಗಿರುವಂತಹ ಒಂದು ಅನಾಹುತನ ತಪ್ಪಿಸುವಂತ ನಿಟ್ಟಲ್ಲಿ ಮುಂದೆ ಏನು ಬೇಸಿಗೆ ನಂತರ ಭಾರಿ ಪ್ರಮಾಣದ ಒಂದು ಮಳೆ ಮುನ್ಸೂಚನೆ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಮುಂದೆ ಏನು ಮಳೆ ಆದ್ರೆ ಕ್ರಸ್ಟ್ ಗೇಟ್ಗಳು ಕೊಚ್ಚಿ ಹೋದ್ರೆ ಖಂಡಿತ ಕೆರೆ ಸಂಪೂರ್ಣವಾಗಿ ಖಾಲಿ ಆಗುತ್ತೆ. ಜೊತೆಗೆ ಕೆರೆ ಹಿನ್ನೀರಿನ ಭಾಗದಲ್ಲಿರ್ತಕ್ಕಂಥ ಕೆರೆ ಕಟ್ಟೆಯಲ್ಲೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತದೆ. ಈಗ ಮೇಲ್ನೋಟಕ್ಕೆ ಇದು ಅಲ್ಪ ಪ್ರಮಾಣದ ಒಂದು ಸೋರಿಕೆ ಅಂತಾನೆ ಏನೋ ಜಿಲ್ಲಾಡಳಿತ ಮತ್ತೆ ಕರ್ನಾಟಕ ನಗರ ಸರಬರಾಜು ಅಧಿಕಾರಿಗಳು ಎಲ್ಲೊಂದ್ ಕಡೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆಕ್ರೋಶವನ್ನು ಕೂಡ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಮುಂದೆ ಏನಾದ್ರು ಅನಾಹುತ ಹೋದ್ರೆ ಅಧಿಕಾರಿಗಳು ಮತ್ತೆ ಎಚ್ಚೆತ್ತುಕೊಳ್ತಾರ ಅನ್ನೋದು ಕಾದು ನೋಡ್ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಸಾರ್ವಜನಿಕರು ಹೇಳೋ ಪ್ರಕಾರವಾಗಿ ಜನಪ್ರತಿನಿಧಿಗಳು ಈ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಕ್ಕೆ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಖಂಡಿತ ನಮ್ಮ ಒಂದು ಕೆರೆಯನ್ನ ಉಳಿಸ್ಕೊಡಿ ಅಂತಕ್ಕಂಥ ಮಾತನ್ನು ಕೂಡ ನ್ಯೂಸ್ 18 ಮುಖಾಂತರ ಅವರು ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ರಘುರಾಜ್, ಈಗ ಕೆರೆ ಕಟ್ಟೆಗಳನ್ನ ಉಳಿಸೋದು ನಮಗೆ ಬೇಕಾಗಿರೋದೇ ಸಮ್ಮರ್ ಸೀಸನ್ ಅಲ್ಲಿ, ಅಂದ್ರೆ ಬೇಸಿಗೆಗಾಲದಲ್ಲಿ ಇದರಿಂದ ಅನುಕೂಲ ಆಗತ್ತೆ ಅಂತ ಹೇಳಿ. ಬಟ್ ಈಗ ಬೇಸಿಗೆಗಾಲ ಈ ಸತಿ ಅಂತೂ ವಿಪರೀತ ಇರುತ್ತೆ ಅಂತ ಹೇಳಿದ ಮೇಲೂ ಕೂಡ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ? ಇದ್ರ ಬಗ್ಗೆ ಸಾರ್ವಜನಿಕರು ಯಾವ ತರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಅಂದ್ರೆ ಮುಂಬರುವಂತ ದಿನಗಳಲ್ಲಿ ನೀರಿನ ಸಮಸ್ಯೆ ಬಗ್ಗೆ? ಶ್ರೀಮಂತ ಶೆಟ್ಟಿ, ಈ ಒಂದು ಬೇತಮಂಗಲದ ಒಂದು ಪಾಲಾರ್ ಕೆರೆ ಏನಿದೆ ಸುಮಾರು 800 ಎಕರೆಗೂ ಹೆಚ್ಚು ವಿಸ್ತೀರ್ಣ ಹೊಂದಿರತಕ್ಕಂತ ಈ ಒಂದು ಕೆರೆ ಇತ್ತೀಚೆಗೆ ಈ ಒಂದು ಕೆರೆ ತುಂಬಿ ಕೊಡಿಯಿರ್ತಿತ್ತು. ರಾಜಕಾರಣಿಗಳು ಕೂಡ ಸಾಲಾಗಿ ಬಂದು ಈ ಒಂದು ಕೆರೆಗೆ ಬಾಗಿನ ಅರ್ಪಿಸಿ ಹೋದ್ರು ಬಿಟ್ರೆ ಈ ಒಂದು ಕೆರೆಯ ಒಂದು ದುರಸ್ತಿಗೆ ಯಾರು ಕೂಡ ಇಲ್ಲಿವರೆಗೂ ಕೂಡ ಮುಂದಾಗಿಲ್ಲ. ಏನು 10 ಕೋಟಿ ಅನುದಾನ ಬಂದಿದೆ, ಆ ಒಂದು ಕಾಮಗಾರಿ ಮಾಡ್ತಾ ಇದೀವಿ, ಈ ಒಂದು ಕಾಮಗಾರಿ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಿಟ್ರೆ ಈ ರೀತಿಯಲ್ಲಿ ಮೂಲ ಸೌಕರ್ಯಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಈ ಒಂದು ಕೆರೆಯಲ್ಲಿರ್ತಕ್ಕಂಥ ನೀರನ್ನ ಉಳಿಸುವಂತ ನಿಟ್ಟಲ್ಲಿ ಯಾಕೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಮುಂದಾಗ್ತಾ ಇಲ್ಲ ಅಂತ ಕೂಡ ಪ್ರಶ್ನೆ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಕೆಲವೇ ಲಕ್ಷಗಳಲ್ಲಿ ಈ ಒಂದು ಕೆರೆ ಗೇಟ್ಗಳ ಒಂದು ದುರಸ್ತಿಯನ್ನು ಕೂಡ ಮಾಡ್ಬೋದಂತ ಎಲ್ಲ ಒಂದು ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಹಣ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಬಿಟ್ರೆ ನೀರು ಸೋರಿಕೆ ಆಗ್ತಾ ಇದೆ. ಮುಂದೆ ನೀರು ಖಾಲಿ ಆದ್ರೆ ಮತ್ತೆ ಬೇರೆ ಬೋರ್ವೆಲ್ ಗಳನ್ನ ಅವಲಂಬಿಸಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಕೆರೆಯ ಒಂದು ಗೇಟ್ ಗಳನ್ನ ಕನಿಷ್ಠ ದುರಸ್ತಿಯನ್ನು ಮಾಡ್ಬೇಕಾಗಿರುತ್ತೆ. ಮತ್ತೆ ಈ ಒಂದು ಕೆರೆಯಲ್ಲಿ ಬೇಸಿಗೆ ನೀರನ್ನು ಖಾಲಿ ಆಯಿತು ಅಂತ ಹೇಳಿದ್ರೆ ಮತ್ತೆ ಹಿನ್ನೀರಿನಲ್ಲಿ ಇರ್ತಕ್ಕಂಥ ಒಂದು ಕೆರೆ ಕಟ್ಟೆಯನ್ನು ಕೂಡ ದುರಸ್ತಿ ಮಾಡ್ಬೇಕಾಗಿರುತ್ತೆ. ಆದ್ರೆ ಅಧಿಕಾರಿಗಳು ಕೈ ಚೆಲ್ಲಿ ಕುಳಿತಿರ್ತಕ್ಕಂಥದ್ದು ನಮ್ಮ ಹತ್ರ ಅನುದಾನ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಅದು ಬಹಳಷ್ಟು ಒಂದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣ ಕೂಡ ಆಗಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಟೋಟಲ್ ಆಗಿ ಎಷ್ಟು ಕ್ರಸ್ಟ್ ಗೇಟ್ ಇದೆ ಇಲ್ಲಿ ರಘುರಾಜ್, ಮತ್ತೆ ಎಷ್ಟರಲ್ಲಿ ಲೀಕೇಜ್ ಆಗ್ತಾ ಇದೆ? ಶರ್ಮಿತಾ ಶೆಟ್ಟಿ, ಈ ಒಂದು ಬೇತಮಂಗಲ ಪಾಲಾರ್ ಕೆರೆಗೆ ಸುಮಾರು 34 ಕ್ರಸ್ಟ್ ಗೇಟ್ ಇರ್ತಕ್ಕಂಥದ್ದು. ಬಹುತೇಕ ಎಲ್ಲಾ 34 ಗೇಟ್ಗಳಲ್ಲೂ ಕೂಡ ಈಗ ನೀರು ಅಲ್ಪ ಪ್ರಮಾಣದಲ್ಲಿ ಸೋರಿಕೆ ಆಗ್ತಿದೆ. ಕೇವಲ 8ನೇ ಸಂಖ್ಯೆಯ ಒಂದು ಕ್ರಸ್ಟ್ ಗೇಟ್ ಅಲ್ಲಿ ಮಾತ್ರ ಅತಿ ದೊಡ್ಡ ಪ್ರಮಾಣದಲ್ಲಿ ನೀರು ಕೂಡ ಸೋರಿಕೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಒಂದು ಆತಂಕಕಾರಿ ವಿಚಾರ ಏನು ಅಂತ ಹೇಳಿದ್ರೆ ಒಂದು ಕೆರೆಯ ಒಂದು ಕ್ರಸ್ಟ್ ಗೇಟ್ ಅನ್ನು ಅಳವಡಿಕೆ ಮಾಡಿರ್ತಾರೆ, ಆ ಒಂದು ಪಿಲ್ಲರ್ ನಲ್ಲೂ ಕೂಡ ಈಗಾಗಲೇ ಬಿರುಕು ಉಂಟಾಗಿ ಅಲ್ಲೂ ಕೂಡ ಒಂದು ನೀರು ಸೋರಿಕೆ ಆಗ್ತಿದೆ. ಪ್ರಮುಖವಾಗಿ ಸುಮಾರು 8 ಮತ್ತೆ 19 ಹಾಗೂ 31ನೇ ಗೇಟ್ ಅಂದ್ರೆ 3 ಗೇಟ್ಗಳು ಪ್ರಮುಖವಾಗಿ ಇದೀಗ ದುರಸ್ತಿ ಆಗ್ಬೇಕಾಗಿರುತ್ತೆ. ಯಾಕಂತ ಹೇಳಿದ್ರೆ 3 ಗೇಟ್ಗಳಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೋರಿಕೆ ಆಗ್ತಿರೋದ್ರಿಂದ ಮತ್ತೆ ಈ ಒಂದು ಕೆರೆಯ ಒಂದು ಕ್ರಸ್ಟ್ ಗೇಟ್ ನ ಒಂದು ಪಿಲ್ಲರ್ ಗಳು ಕೂಡ ಬಿರುಕು ಬಿಟ್ಟಿರೋ ಕಾರಣಕ್ಕಾಗಿ ಈಗ ಅತಿ ಬೇಗನೆ ಈ ಒಂದು 3 ಕ್ರಸ್ಟ್ ಗೇಟ್ ಗಳ ಒಂದು ದುರಸ್ತಿ ಕೂಡ ಆಗ್ಬೇಕಾಗಿದೆ. ಈ ಸಂಬಂಧಪಟ್ಟಂತೆ ಕಳೆದ ಈ ಒಂದು ಈ ಕೆರೆ ಒಂದು ಕೋಡಿ ಹರಿದಿತ್ತು. ಆ ಒಂದು ಸಮಯದಲ್ಲಿ ಈ ಒಂದು ಕೆರೆ ಕೋಡಿ ಅಂತ ಸಮಯದಲ್ಲಿ ಕೂಡ ನ್ಯೂಸ್ 18 ಬಗ್ಗೆ ವರದಿಯನ್ನ ಮಾಡಿತ್ತು. ಈ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಮತ್ತೆ ಕರ್ನಾಟಕ ನಗರ ನೀರು ಸರಬರಾಜು ಅಧಿಕಾರಿಗಳು ಮತ್ತೆ ಇಂಜಿನಿಯರ್ಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಹೋಗಿದ್ರು. 2-3 ತಿಂಗಳಾದ್ರೂ ಕೂಡ ಇನ್ನೂ ದುರಸ್ತಿ ಕಾರ್ಯ ಕೂಡ ಆರಂಭಿಸಿಲ್ಲ. ಇದೀಗ ಮತ್ತೆ ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂಥದ್ದು ಏನು ಬೇಸಿಗೆ ಇದೀಗ ಆರಂಭ ಆಗ್ತಾ ಇದೆ, ನಮ್ಮ ಕೆರೆಯ ನೀರನ್ನ ಉಳಿಸ್ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಎಷ್ಟು ವರ್ಷ ಆಗಿತ್ತು ಈ ಕ್ರಸ್ಟ್ ಗೇಟ್ಗಳನ್ನ ನಿರ್ಮಾಣ ಮಾಡಿ? ಮತ್ತೆ ಕಾಲಕ್ಕೆ ಇದನ್ನ ಮೇಂಟೆನೆನ್ಸ್ ಮಾಡಬೇಕು, ಅದನ್ನು ಮಾಡ್ತಾ ಇರ್ಲಿಲ್ವಾ? ಖಂಡಿತ ಶರ್ಮಿತಾ ಶೆಟ್ಟಿ, ಈ ಒಂದು ಏನು ಕೆರೆಯನ್ನ ನಿರ್ಮಾಣ ಮಾಡಿ ಸುಮಾರು 125 ವರ್ಷಗಳೇ ಕಳೆದು ಹೋಗಿದೆ. ಈ ಕ್ರಸ್ಟ್ ಗೇಟ್ ಗಳನ್ನು ಕೂಡ ಅವತ್ತನೇ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ವರ್ಷದಿಂದ ವರ್ಷಕ್ಕೆ ಕೆಲವೊಂದು ದುರಸ್ತಿ ಕಾರ್ಯವನ್ನು ಮಾಡ್ಲಿಕ್ಕೆ ಅಧಿಕಾರಿಗಳಿಗೆ ಒಂದು ಅನುದಾನ ಕೂಡ ಬಿಡುಗಡೆ ಆಗುತ್ತೆ. ಆದ್ರೆ ಕರ್ನಾಟಕ ನಗರ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರವಾಗಿ ನಮಗೆ ಕನಿಷ್ಠ ಒಂದು ದುರಸ್ತಿ ಮಾಡ್ಲಿಕ್ಕೂ ಕೂಡ ಅನುದಾನ ಸಿಗ್ತಾ ಇಲ್ಲ. ಹಾಗಾಗಿನೇ ಇದನ್ನ ನಾವು ನಿರ್ವಹಣೆ ಮಾಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮತ್ತೊಂದ್ ಕಡೆ ಬೇತಮಂಗಲ ಮತ್ತೆ ಕೆಜಿಎಫ್ಗೆ ಇಲ್ಲಿಂದಲೇ ಒಂದು ಕುಡಿಯುವ ನೀರನ್ನ ಇಲ್ಲಿ ಫಿಲ್ಟರ್ ಮಾಡಿ ಒಂದು ಪೂರೈಕೆ ಮಾಡ್ಲಾಗ್ತದೆ. ಅಲ್ಲಿ ಏನು ತೆರಿಗೆ ವಸೂಲಾತಿ ಆಗುತ್ತೆ, ಆ ಒಂದು ತೆರಿಗೆ ಹಣದಿಂದಲೇ ಇವರು ಇದನ್ನ ನಿರ್ವಹಣೆ ಮಾಡ್ಬೇಕಾಗಿರುತ್ತೆ. ಆದ್ರೆ ತೆರಿಗೆ ಒಂದು ನಿರೀಕ್ಷಿತ ಪ್ರಮಾಣದಲ್ಲಿ ವಸೂಲಿ ಆಗದೇ ಇರೋ ಕಾರಣಕ್ಕಾಗಿ ಇಲಾಖೆಗೂ ಕೂಡ ಬಹಳಷ್ಟು ಅನುದಾನದ ಕೊರತೆ ಕೂಡ ಎದುರಾಗಿರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ವಿಶೇಷ ಅನುದಾನವನ್ನ ಈ ಒಂದು ಇಲಾಖೆಗೆ ನಗರಾಭಿವೃದ್ಧಿ ಇಲಾಖೆ ಕೊಟ್ಟಿದೆ. ಆದ್ರೆ ಖಂಡಿತ ಈ ಒಂದು ಕೆರೆಯ ಒಂದು ಗೇಟ್ ಗಳನ್ನ ಏನು ದುರಸ್ತಿಯನ್ನ ಮಾಡ್ಬೇಕಾಗಿರುತ್ತೆ. ಹಾಗಾಗಿನೇ ಇಲಾಖೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಬಜೆಟ್ ಕೂಡ ಮಣ್ಣೆ ಆಗ್ತಿರೋ ಕಾರಣಕ್ಕಾಗಿ ಈ ಒಂದು ಒಳಚರಂಡಿ ಮಂಡಳಿಗೆ ವಿಶೇಷ ಒಂದು ಅನುದಾನವನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಬೇತಮಂಗಲ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿಯನ್ನ. ಥ್ಯಾಂಕ್ ಯು ರಘುರಾಜ್, ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ
ವಿಶ್ವ ಪ್ರಸಿದ್ಧ ಹಂಪಿಗೆ ಬರೋರ್ಗೆ ಮೇಲ್ಸೇತುವೆ ಅನ್ನೋದೇ ಕಿರಿಕಿರಿ ಆಗ್ಬಿಟ್ಟಿದೆ. ಯಾಕೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ.